ಎಲ್ಲರಿಗೂ ನಮಸ್ಕಾರ. ರಾಮ ರಾವಣರ ಯುದ್ಧದ ಅಂತಿಮ ಭಾಗ. ರಾಮನಿಗೆ ರಾವಣನ ಪ್ರಾಣ ಎಲ್ಲಿದೆ ಅದರ ರಹಸ್ಯ ತಿಳಿದುಕೊಂಡು ಬಾಣವನ್ನು ಅವನ ನಾಭಿಗೆ ಗುರಿ ಇಟ್ಟು ಹೊಡೆಯುತ್ತಾನೆ. ರಾವಣ ನೆಲಕ್ಕುರುಳ್ತಾನೆ. ಅವನಿನ್ನೇನು ಸಾಯುವ ಪರಿಸ್ಥಿತಿಯಲ್ಲಿರ್ತಾನೆ. ಆಗ ರಾಮ ಲಕ್ಷ್ಮಣನನ್ನು ಕರೆದು ಹೇಳ್ತಾರೆ, ನೋಡು, ಎಷ್ಟೇ ಆದರೂ ಅವನು ನಮ್ಮ ಶತ್ರು ಇರ್ಬೋದು, ಆದರೆ ಅವನೊಬ್ಬ ಮಹಾಜ್ಞಾನಿ. ಅವನಲ್ಲಿ ಎಷ್ಟು ಜ್ಞಾನವಿದೆ. ಅವನು ಸತ್ತು ಹೋದರೆ ಆ ಜ್ಞಾನವೆಲ್ಲ ಅವನ ಜೊತೆ ನಶಿಸಿ ಹೋಗುತ್ತದೆ. ನೀನು ಹೋಗಿ ಅವನಲ್ಲಿ ಉಪದೇಶವನ್ನು ಸ್ವೀಕರಿಸಿ ಬಾ ಅಂತ ಲಕ್ಷ್ಮಣನನ್ನು ಕಳಿಸ್ತಾನೆ. ಲಕ್ಷ್ಮಣನಿಗೆ ಇಷ್ಟ ಇರೋದಿಲ್ಲ, ಎಷ್ಟೇ ಆದರೂ ಶತ್ರು ಅಲ್ವಾ, ಆದರೆ ಅಣ್ಣನ ಆಜ್ಞೆಯನ್ನು ಮೀರೋ ಹಾಗಿಲ್ಲ ಅಂತ ರಾವಣನ ಬಳಿ ಹೋಗ್ತಾನೆ. ರಾವಣನ ಹತ್ರ ಹೋಗಿ ಹೇಳ್ತಾನೆ, ನಮ್ಮ ಅಣ್ಣ ನಿನ್ನ ಹತ್ರ ಕಳಿಸಿದ್ದಾನೆ, ನೀನು ನನಗೆ ನಿನ್ನಲ್ಲಿರೋ ಜ್ಞಾನದ ಬಗ್ಗೆ ನನಗೆ ಉಪದೇಶ ಮಾಡು ಅಂತ ಕೇಳ್ತಾನೆ. ಆದರೆ ಎಷ್ಟೇ ಆದರೂ ಅಹಂಕಾರದ ಅಪರಿಮಿತಿ ಅಲ್ವ ರಾವಣ, ಅಷ್ಟು ಸುಲಭವಾಗಿ ಏನೂ ಹೇಳೋದಿಲ್ಲ, ಏನು ಪ್ರತಿಕ್ರಿಯೆ ನೀಡೋದಿಲ್ಲ. ಲಕ್ಷ್ಮಣನಿಗೆ ಮೊದಲೇ ತಾಳ್ಮೆ ಕಡಿಮೆ. ಪುನಃ ರಾಮನ ಹತ್ರ ಬರ್ತಾನೆ. ಎಷ್ಟೇ ಆದರೂ ಅವನು ಹೇಳೋದಿಲ್ಲ, ಇದು ವ್ಯರ್ಥ ಪ್ರಯತ್ನ, ಯಾಕೆ ಹೋಗಿ ಕೇಳೋದು ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ನೋಡು, ನೀನು ಒಬ್ಬ ಶತ್ರುವಿನ ಹಾಗೆ ಹೋಗಿದ್ಯಾ. ನೀನು ಶಿಷ್ಯನಾಗಿ ಸಮರ್ಪಣಾ ಭಾವದಿಂದ ರಾವಣನ ಬಳಿ ಹೋಗು, ಅವನಲ್ಲಿ ಕೇಳು. ಆವಾಗ ಅವನು ನಿನಗೆ ಅವನಲ್ಲಿರೋ ಎಲ್ಲ ಜ್ಞಾನ ವಿದ್ಯೆ ಅದೆಲ್ಲವನ್ನು ನಿನಗೆ ದಾರಿ ಎಳಿತಾನೆ ಅಂತ ರಾಮ ತಿಳಿಸಿ ಲಕ್ಷ್ಮಣನನ್ನು ಮತ್ತೆ ಕಳುಹಿಸ್ತಾನೆ. ಆಗ ಲಕ್ಷ್ಮಣ ತನ್ನ ಅಣ್ಣ ಹೇಳಿದ ಹಾಗೆಯೇ ರಾವಣನ ಬಳಿ ಹೋಗ್ತಾನೆ. ವಿನಯದಿಂದ ಕೇಳ್ಕೊಳ್ತಾನೆ, ದಯವಿಟ್ಟು ನಿಮ್ಮಲ್ಲಿರೋ ಜ್ಞಾನವನ್ನು ನನ್ನೊಂದಿಗೆ ಹಂಚಿಕೊಳ್ಳಿ, ನನಗೆ ಉಪದೇಶವನ್ನು ಮಾಡಿ ಅಂತ ಹೇಳ್ತಾನೆ. ಈಗ ರಾವಣ ತನಗೆ ತಿಳಿದಿದ್ದ ಅಪಾರ ಜ್ಞಾನವನ್ನು ಎಲ್ಲವನ್ನೂ ಲಕ್ಷ್ಮಣನಿಗೆ ದಾರಿ ಎಳಿತಾನೆ. ಸಾಯುವ ಇನ್ನೇನು ಕೆಲವೇ ಕ್ಷಣಗಳು. ಆಗ ಲಕ್ಷ್ಮಣನಿಗೆ ಹೇಳ್ತಾನೆ, ನಿಮ್ಮ ಅಣ್ಣ ಶ್ರೀರಾಮಚಂದ್ರನಿಗೆ ಗೊತ್ತು, ನಾನು ಜೀವನ ಇಡೀ ಕರ್ತವ್ಯವನ್ನು ನೆರವೇರಿಸೇ ಇಲ್ಲ. ನಾನು ಹುಟ್ಟಿದ್ದು ಬ್ರಾಹ್ಮಣನಾಗಿ. ಬ್ರಾಹ್ಮಣನ ಹುಟ್ಟಿನ ಉದ್ದೇಶ ವಿದ್ಯೆಯನ್ನು ಬೇರೆಯವರಿಗೆ ಕೊಡುವುದು. ಆದರೆ ಜೀವನದ ಉದ್ದಕ್ಕೂ ನಾನು ಇದನ್ನು ಮಾಡೇ ಇಲ್ಲ. ಈಗ ನಾನು ಮೃತ್ಯುವನ್ನು ಹೊಂದಿ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ಬೇಕು ಅಂದರೆ ನನ್ನ ಉದ್ದೇಶ ಪೂರ್ಣವಾಗಬೇಕು. ಆದರೆ ನನ್ನ ಜೀವನ ಉದ್ದಕ್ಕೂ ಇದನ್ನು ಮಾಡೇ ಇಲ್ಲ. ಆದರೆ ನಿನ್ನ ಅಣ್ಣ ಶ್ರೀರಾಮಚಂದ್ರ ಇದನ್ನು ಅರಿತುಕೊಂಡು ನಾನು ಸಾಯುವ ಕೊನೆಯ ಸಮಯದಲ್ಲಿ ನಿನ್ನನ್ನು ನನ್ನ ಶಿಷ್ಯನಾಗಿ ಕಳುಹಿಸಿದ್ದಾನೆ. ಅವನಿಗೆ ಎಲ್ಲ ತಿಳಿಯುವುದು, ಅವನು ಅಂತರ್ಯಾಮಿ ಅಂತ ಹೇಳೋದು ಇದಕ್ಕೇನೆ. ಇದನ್ನು ಹೇಳಿ ರಾವಣ ತನ್ನ ಪ್ರಾಣವನ್ನು ಬಿಡ್ತಾನೆ. ಅದಕ್ಕೆ ಹೇಳೋದಲ್ವಾ, ನಾವೆಷ್ಟು ಅಥವಾ ನಮ್ಮ ಆತ್ಮ ಎಷ್ಟು ಮೋಕ್ಷಕ್ಕಾಗಿ ಪ್ರಯತ್ನ ಮಾಡ್ತಿರತ್ತೋ, ಭಗವಂತ ಆ ಕಡೆಯಿಂದ 100 ಪಟ್ಟಷ್ಟು 1000 ಪಟ್ಟಷ್ಟು ನಮಗೆ ಮೋಕ್ಷ ಸಿಗಲಿ ಅಂತ ಅವನು ಕೂಡ ನಿರಂತರವಾಗಿ ಪ್ರಯತ್ನ ಮಾಡ್ತಿರ್ತಾನೆ. ಈ ರಹಸ್ಯವನ್ನು ನಾವೆಲ್ಲರೂ ತಿಳಿದುಕೊಂಡು ಧರ್ಮದ ಮಾರ್ಗದಲ್ಲಿ ನಡೆಯೋಣ. ನಮ್ಮ ಜೀವನದ ಉದ್ದೇಶವನ್ನು ಅರಿತುಕೊಳ್ಳೋಣ, ಒಳ್ಳೆಯ ದಾರಿಯಲ್ಲಿ ನಡೆಯೋಣ. ಧನ್ಯವಾದಗಳು.